ಅತಿ ಹೆಚ್ಚು ಸಂವಿಧಾನ ಬದಲಾಯಿಸಿದ್ದು ಕಾಂಗ್ರೆಸ್. ಕುರ್ಚಿ ಉಳಿಸಿಕೊಳ್ಳಲು ತಿದ್ದುಪಡಿ ಮಾಡಿದ್ದೇ ಹೆಚ್ಚು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಬದಲಾಯಿಸಿದ್ದು ಯಾರು, ಬಲಪಡಿಸಿದ್ದು ಯಾರು ಪುಸ್ತಕವನ್ನು ಹುಬ್ಬಳ್ಳಿಯಲ್ಲಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಡುಗಡೆ ಮಾಡಿದರು. ಈ ವೇಳೆ ಭಾರತಾಂಬೆ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾದಾರ ಗುರುಪೀಠದ ಬಸವಮೂರ್ತಿ, ಮಾದಾರ್ ಚೆನ್ನಯ್ಯ ಸ್ವಾಮೀಜಿ, ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸಿ ಬಸವರಾಜ್, ಎಬಿವಿಪಿ ಕಾರ್ಯದರ್ಶಿ ಶ್ರವಣ್ ರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರಹ್ಲಾದ್ ಜೋಶಿ ಮಾತನಾಡಿ, ಸಂವಿಧಾನಕ್ಕೆ ನಿರಂತರವಾಗಿ ಅಪಮಾನ ಮಾಡಿದವರು ಯಾರು ಹಾಗೂ ಸಂವಿಧಾನ ನಿರ್ಮಾತೃಗೆ ಗೌರವ ಕೊಡದ ಮಂದಿ ಇದೀಗ ಸಂವಿಧಾನ ರಕ್ಷಕರೆಂದು ಹೇಳಿಕೊಂಡು ಓಡಾಡುತ್ತಿರುವುದು ದುರಂತದ ಸಂಗತಿ. ಸ್ವಾತಂತ್ರ್ಯ ಬಂದ ನಂತರ ಅತಿ ಹೆಚ್ಚು ಬಾರಿ ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡಿತ್ತು ಕಾಂಗ್ರೆಸ್ ಪಕ್ಷ. ದೇಶದ ಹಿತಕ್ಕಾಗಿ ಎಂದೂ ಸಂವಿಧಾನ ಬದಲಾವಣೆ ಮಾಡದ ಕಾಂಗ್ರೆಸ್ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದೇ ಹೆಚ್ಚು ಎಂದು ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀಡಲು ಕಾಂಗ್ರೆಸ್ ಪಕ್ಷ ನಿರಾಕರಿಸಿತ್ತು. ಕಾಂಗ್ರೆಸ್ ಕೇವಲ ಓಲೈಕೆ ರಾಜಕಾರಣವನ್ನು ಮಾಡಿಕೊಂಡು ಬಂದಿದೆ ಎಂದಿದ್ದಾರೆ. ಭಾರತ್ ಮಾತಾ ಕಿ ಜೈ. ಮಾತಾ ಕಿ ಭಾರತ್ ಮಾತಾ. ಸಂವಿಧಾನಕ್ಕೆ ತೀವ್ರ ಯಾರು ಅಪಚಾರವನ್ನು ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಭಯಂಕರ ಅಪಮಾನ ಮಾಡಿದ್ರು, ಅವರು ಇವತ್ತು ನಾನು ಹೇಳಿದ್ನಲ್ಲ, ಪಿಕ್ ಪಾಕೆಟ್ ಮಾಡಿ ಕಳ್ಳ 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 ಅನ್ನೋರು ಆ ಕೆಲಸವನ್ನ ಮಾಡುವವರು ಬರ್ತಾ ಇದ್ದಾರೆ. ನಾವು ಜಾಗೃತಿ ವಹಿಸಬೇಕಾಗಿದೆ. ಎಷ್ಟು ಸರ್ತಿ ಇವತ್ತು ಸಂವಿಧಾನ ಬದಲಾವಣೆ ಮಾಡಿದ್ದಾರೆ. ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದ 26 ಅಲಿಪುರ ಡೆವಲಪ್ಮೆಂಟ್ ಮಾಡಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಹುಟ್ಟಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದು, ಬಾಬಾ ಸಾಹೇಬರು ಎಲ್ಲಿ ಅವರದ್ದು ಅಂತಿಮ ಸಂಸ್ಕಾರ ಆಯಿತು, ಬಾಬಾ ಸಾಹೇಬರು ಎಲ್ಲಿ ಸ್ಟಡಿ ಮಾಡಿದ್ರು, ಅಧ್ಯಯನ ಮಾಡಿದ್ರು, ಯಾವುದೂ ಮಾಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನು ಸಾಗಿಸಲಿಕ್ಕೆ ಭಾರತದ ಸರ್ಕಾರ ವಿಮಾನ ಮತ್ತು ದುಡ್ಡು ಕೊಡಲಿಲ್ಲ ಅನ್ನುವಂಥದ್ದು ಇದು ಐತಿಹಾಸಿಕವಾದಂತಹ ಒಂದು ಕರಾಳ ಸತ್ಯ ಅನ್ನೋದನ್ನು ನಾವು ಮರಿಬಾರ್ದು. ಸಂವಿಧಾನದಲ್ಲಿ ಏನಾಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನಡೆಸಿಕೊಂಡ್ರು ಮತ್ತು ದೇಶದಲ್ಲಿ ಏನು ವಾತಾವರಣ, ಇದನ್ನು ನಾವು ಇವತ್ತು ಸಮಗ್ರವಾಗಿ ತಿಳ್ಕೋಬೇಕಾಗಿದೆ. ಭಾರತ ಒಂದು ಬೆಳೆಯುತ್ತಿರುವ ಆರ್ಥಿಕತೆ, 4th ಲಾರ್ಜೆಸ್ಟ್ ಎಕಾನಮಿ, ಬರುವಂತಹ ದಿವಸದಲ್ಲಿ 3rd ಲಾರ್ಜೆಸ್ಟ್ ಎಕಾನಮಿ ಆಗಿ ಜಗತ್ತಿಗೆ ಪೈಪೋಟಿ ಕೊಡುವಂತಹ ಒಂದು ಸಂದರ್ಭದೊಳಗೆ ಒಂದು ಕಡೆ ದೇಶದ ಸೆಕ್ಯೂರಿಟಿ, ಇನ್ನೊಂದು ಕಡೆ ಸಾಮಾಜಿಕವಾಗಿ ಸಾಮರಸ್ಯವನ್ನು ನಿರ್ಮಾಣ ಮಾಡಿ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ನಿಜವಾಗಿ ದೇಶದಲ್ಲಿ ಯಾರು ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವವನ್ನು ಕೊಟ್ಟಿದ್ದಾರೆ, ಸಂವಿಧಾನಕ್ಕೆ ನಿಜವಾದ ಗೌರವವನ್ನು ಕೊಟ್ಟಿದ್ದಾರೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣದಿಂದ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಅನೇಕ ಸಂಘಟನೆಗಳು ನಡೆಸ್ತಾ ಇದ್ದಾವೆ.